ಭೂರಚನೆಯಾದದ್ದು ವಿಶ್ವಕರ್ಮರ ಪಂಚೀಕರಣದಿಂದ. ಈ ಮಣ್ಣಿಗೆ ಸತತವಾಗಿ ನೀರು ಬೆರೆಸುವುದು ಸೃಷ್ಟಿಯ ನಿಯಮವಾದಾಗ ಆ ಬೆರೆಸುವಿಕೆಗೆ ಮಣ್ಣು ಸಡಿಲಗೊಳಿಸುವ ಕಾರ್ಯ ಅನಿವಾರ್ಯವಾಯಿತು. ಆಗ ಋಷಿ ಕಶ್ಯಪರಿಂದ ಕದ್ರುವಿನಲ್ಲಿ ಜನಿಸಿದ ನಾಗಗಳು, ಸರ್ಪಗಳು, ಆಶ್ಲೇಷವೆಂಬ ಗೆದ್ದಲು, ಇರುವೆ ಮುಂತಾದ ಕ್ರಿಮಿಕೀಟಗಳು ಆ ಕಾರ್ಯ ಕೈಗೊಂಡವು. ಅತಿ ಕಡಿಮೆ ಆಹಾರ ಸೇವನೆಯಿಂದ ಅತಿ ಹೆಚ್ಚು ಕೆಲಸ ಮಾಡುವ ಈ ಕದ್ರು ಸಂತಾನ ಗೆದ್ದಲು ಸಡಿಲುಗೊಳಿಸಿದ ಹುತ್ತಗಳಲ್ಲಿ ಹಾವುಗಳು ಬಿಲಗಳನ್ನು ಮಾಡಿ ಮಳೆಗಾಲದ ನೀರು ಭೂಗರ್ಭ ಸೇರುವ ವ್ಯವಸ್ಥೆ ಅದಾಗಿತ್ತು. ಹೀಗೆ ವರ್ಷಪೂರ ಕೆಲಸ ಮಾಡುವ ಹಾವುಗಳು ಮಳೆಗಾಲದ ಮಧ್ಯಕಾಲವಾದ ಪಂಚಮಿಯಂದು ಮಳೆಯ ನೀರು ತಾವು ಕೊರೆದ ಬಿಲಗಳ ಮುಖೇನ ಭೂಗರ್ಭ ಸೇರುವುದನ್ನು ತಮ್ಮ ಜಯವೆಂದು ಘೋಷಿಸಿ ನೃತ್ಯ ಮಾಡುತ್ತವೆ. ಸಕಾರಣ ಈ ದಿನವನ್ನು ನಾಗರ ಪಂಚಮಿಯಂದು ಕದ್ರು ಸಂತಾನಕ್ಕೆ ಅರ್ಪಿಸಲಾಗಿದೆ. ಅದಕ್ಕೆ ನೋಡಿ, ನಾಗರಿಗೆ ಸತತ ಪೂಜಿಸುವ ಮಲೆನಾಡಿನಲ್ಲಿ ಸತತ ಮಳೆ ಮತ್ತು ಸರ್ಪಗಳನ್ನು ಕಂಡರೆ ಕೊಲ್ಲುವ ಬಯಲು ಸೀಮೆಯಲ್ಲಿ ಕಡಿಮೆ ಮಳೆ. ಯೋಚಿಸಿ, ಅವರನ್ನು ಕೊಲ್ಲುವುದು ಸರಿಯೋ ಅಥವಾ ಪೂಜಿಸುವುದು ಸರಿಯೋ? ಅಹೋರಾತ್ರ.